ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಇವತ್ತು ಕೂಡ 3 ಮಹತ್ವದ ಸುದ್ದಿಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಾನು ಜನರಲಿ ಮಾಧ್ಯಮಗಳಲ್ಲಿ ಬರುವ ಸುದ್ದಿಯನ್ನು ಬಿಟ್ಟು ಬೇರೆ ಸುದ್ದಿಯನ್ನು ತರ್ತೀನಿ ಮತ್ತು ಸುದ್ದಿಯ ಹಿಂದಿನ ಸುದ್ದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವುದು ನನಗೆ ಇಷ್ಟ. ಅದು ಯಾವುದೋ ಮಾಧ್ಯಮದಲ್ಲಿ ಯಾವುದೋ ಮೂಲೆಯಲ್ಲಿ ಬಂದಿರುವ ಸುದ್ದಿ ಇರ್ಬೋದು, ಅದಕ್ಕಿರುವ ಮಹತ್ವ ಇರುತ್ತಲ್ಲ, ಅದು ಭಾಳ ಮುಖ್ಯವಾದ್ದು. ಆದ್ದರಿಂದ ಭಾಳ ಸಂದರ್ಭದಲ್ಲಿ ನಾನು ಹೇಳೋದಿದೆ, ಸುದ್ದಿ ಅನ್ನೋದೇನಿದೆ ಅದಕ್ಕೆ ಯಾವುದೇ ಡೆಫಿನೇಷನ್ ಇಲ್ಲ, ಅದು ಮ್ಯಾಥಮೆಟಿಕ್ಸ್ ಕೂಡ ಅಲ್ಲ. ಹಾಗಾಗಿ ನಾನು ತರುವ ಸುದ್ದಿಗಳೇ ಬೇರೆ, ನಾನು ಪ್ರಸ್ತುತಪಡಿಸುವ ರೀತಿಯೇ ಬೇರೆ. ಆದ್ದರಿಂದ ಮೆಗಾ ಫೋಕಸನ್ನು ನೀವು ನೋಡಲೇಬೇಕು. ಯಾಕೆಂದರೆ ವಿಭಿನ್ನವಾದ ಸುದ್ದಿಯನ್ನು ಗ್ರಹಿಸುವುದಕ್ಕೆ ನನ್ನ ಈ ಕಾರ್ಯಕ್ರಮ ತಮಗೆ ಸಹಾಯವನ್ನು ಮಾಡುತ್ತೆ. ಓಕೆ, 3 ಸುದ್ದಿಗಳು. ಮೊದಲನೇದು ಬಹಳ ಮುಖ್ಯವಾಗಿ ಹೇಟ್ ಸ್ಪೀಚ್ಗೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯ ನಿನ್ನೆ ನೀಡಿದ ತೀರ್ಪಲ್ಲ, ಅದು ಒಂದು ಅಬ್ಸರ್ವೇಷನ್ ಏನಿದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಯಾಕೆಂದರೆ ಈ ಜಗತ್ತಲ್ಲಿ ನಾವು ಈ ದ್ವೇಷದ ವಾತಾವರಣದಲ್ಲಿ ಬದುಕ್ತಿದ್ದೀವಿ ಹೊರತು ಪ್ರೀತಿಯ ವಾತಾವರಣವೇ ಅಲ್ಲ. ಬೇರೆ ಬೇರೆ ಕಾರಣಕ್ಕಾಗಿ ಜನ ಒಬ್ಬರು ಇನ್ನೊಬ್ಬರನ್ನು ದ್ವೇಷಿಸ್ತಾರೆ. ಈ ದ್ವೇಷಕ್ಕೆ ಇದೇ ಕಾರಣ ಇರಬೇಕು ಅಂತಲೂ ಇಲ್ಲ, ಆದರೆ ಪ್ರತಿಯೊಬ್ಬರೂ ಕೂಡ ಈ ದ್ವೇಷಕ್ಕೆ ಬಲಿಯಾಗ್ತಾ ಹೋಗ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಇದು ಕುತೂಹಲಕರವಾದ ಒಂದು ಪ್ರಕರಣ. ಒಬ್ಬ ವ್ಯಕ್ತಿ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತುತ್ತಾರೆ. ಅವರು ಆ ಮೆಟ್ಟಿಲು ಹತ್ತಿದಾಗ ಅವರ ಪ್ರಕರಣ ಏನಿದೆ ಅದು ನ್ಯಾಯಮೂರ್ತಿ ಬಿ.ವಿ. ನಾಗರತ್ನ ಅವರ ಪೀಠದ ಮುಂದೆ ಬರುತ್ತೆ. ಬಿ.ವಿ. ನಾಗರತ್ನ ನೀವು ಗೊತ್ತಿರೋದು ಕನ್ನಡದವರು, ಕರ್ನಾಟಕದವರು, ಮತ್ತು ಅವರ ನ್ಯಾಯದಾನದಲ್ಲಿ ಅವರಿಗೆ ಅವರದೇ ಆದ ಹೆಸರಿದೆ. ಹೀಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಈ ಹೇಟ್ ಸ್ಪೀಚ್ ವಿಚಾರದಲ್ಲಿ ನ್ಯಾಯಾಲಯದ ಮೆಟ್ಟಿಲು ಹತ್ತಿದವರು ಒಬ್ಬ ಬ್ರಾಹ್ಮಣರು. ಅಂದರೆ ಬ್ರಾಹ್ಮಣ ವ್ಯಕ್ತಿ ತಮ್ಮ ಬ್ರಾಹ್ಮಣ ಸಮುದಾಯದ ಮೇಲೆ ದ್ವೇಷದ ಒಂದು ಹೇಳಿಕೆಗಳನ್ನು ನೀಡೋದು, ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ, ದೂರು ಕೊಟ್ಟಿರ್ತಾರೆ. ಬ್ರಾಹ್ಮಣರ ಟಾರ್ಗೆಟ್ ಆಗ್ತಿದ್ದಾರೆ, ಬ್ರಾಹ್ಮಣರನ್ನು ದ್ವೇಷ ಮಾಡ್ತಿದ್ದಾರೆ ಅನ್ನೋದು. ಇದು ಕುತೂಹಲಕರ ಅಲ್ವಾ? ಯೂಶ್ವಲಿ ಸಮಾಜದಲ್ಲಿ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವರು ಈ ರೀತಿ ದ್ವೇಷಕ್ಕೆ ಇನ್ನೊಂದಕ್ಕೆ ಬಲಿಯಾಗ್ಬೋದು. ಅದ್ರ ಜೊತೆಗೆ ಇವತ್ತಿನ ವಾತಾವರಣದ ರಾಜಕೀಯ ಕಾರಣಕ್ಕಾಗಿ, ಸಾಮಾಜಿಕ ಕಾರಣಕ್ಕಾಗಿ ದ್ವೇಷ ಮಾಡುವುದು ಸಹಜ ಅನ್ನುವಂತೆ ಆಗಿದೆ. ಆ ಕಾರಣಕ್ಕೆ ನೀವು ಕರ್ನಾಟಕ ಸರ್ಕಾರ ತಮಗೆ ಗೊತ್ತಿರ್ಬೋದು, ಈ ಹೇಟ್ ಸ್ಪೀಚಿಗೆ ಸಂಬಂಧಪಟ್ಟ ಹಾಗೆ ಅದು ಒಂದು ಕಾನೂನನ್ನೇ ತಂದಿದ್ದು ಅಂತ. ಅದು ವಿಧಾನಮಂಡಲ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಅದರ ಗತಿ ಏನಾಗುತ್ತೋ ಅನ್ನೋದು ಮುಂದಿನ ಪ್ರಶ್ನೆ, ಅದ್ರ ಬಗ್ಗೆ ಇಲ್ಲಿ ನಾನು ಚರ್ಚೆ ಮಾಡಲ್ಲ. ಇಲ್ಲಿ ಏನು ಅಂದರೆ, ಈ ಪ್ರಕರಣ ಬಂದಾಗ ನಾಗರತ್ನ ಅವರ ಅಬ್ಸರ್ವೇಷನ್ ಇದೆಯಲ್ಲ, ಅದು ಬಹಳ ಮುಖ್ಯವಾದ. ಅವರು ಮೊದಲು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಒಂದು ನಿರ್ದಿಷ್ಟ ಸಮುದಾಯ ಹೇಟ್ ಸ್ಪೀಚ್ನಿಂದ ರಕ್ಷಣೆ ನೀಡಿ ಅಂತ ಯಾಕೆ ಕೇಳಬೇಕು? ಅಂದರೆ ಈ ಹೇಟ್ ಸ್ಪೀಚ್ ಅನ್ನುವುದು ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿದೆಯಾ, ಅಥವಾ ಅದು ಸಂಪೂರ್ಣವಾಗಿ ಸಮಾಜದಲ್ಲಿ ವ್ಯಾಪಿಸಿಯಾ? ಇಂತಹ ಬಹುಮುಖ್ಯವಾದ ಪ್ರಶ್ನೆಯನ್ನು ಜಸ್ಟಿಸ್ ನಾಗರತ್ನ ಅವರು ರೆಫರ್ ಮಾಡ್ತಾರೆ. ಈ ಪ್ರಶ್ನೆಯನ್ನು ಕೇಳಿದವರು ನಂತರ ಅವರು ಒಂದು ಪ್ರಶ್ನೆಯನ್ನು, ಯಾರು ಈ ಪ್ರಕರಣವನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ತಂದಿದ್ದರು ಅವರ ಹೆಸರು ಮಹಾಲಿಂಗಂ ಬಾಲಾಜಿ. ಈ ಮಹಾಲಿಂಗಂ ಬಾಲಾಜಿ ಕೂಡ ಬ್ರಾಹ್ಮಣರು. ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಈ ಹೇಟ್ ಸ್ಪೀಚ್ ಅನ್ನೋದು ಏನಿದೆ ಅದನ್ನು ಒಟ್ಟಾರೆಯಾಗಿ ವಿರೋಧಿಸಬೇಕಾ, ಅಥವಾ ನನ್ನ ಜಾತಿಯಲ್ಲಿ ಮಾತ್ರ ಹೇಟ್ ಸ್ಪೀಚ್ ನಮ್ಮ ವಿರುದ್ಧ ಮಾಡ್ತಾರೆ ಅಂತ ಹೇಳಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ಅವರು ಎತ್ತಾರೆ. ಈ ಪ್ರಶ್ನೆಗೆ ಅರ್ಜಿದಾರರ ಬಳಿ ಯಾವ ಡಿಫೆನ್ಸ್ ಇತ್ತೋ ಇಲ್ಲೋ ಗೊತ್ತಿಲ್ಲ. ಇದು ಬಹಳ ಮುಖ್ಯವಾದ್ದು. ನೀವು ಹೇಟ್ ಸ್ಪೀಚನ್ನು ವಿರೋಧಿಸೋದಿದ್ದರೆ ಎಲ್ಲ ರೀತಿಯ ಎಲ್ಲ ಪ್ರಕಾರದ ಹೇಟ್ ಸ್ಪೀಚನ್ನು ವಿರೋಧ ಮಾಡಬೇಕು. ನನ್ನ ಸಮುದಾಯದ ಮೇಲೆ ಮಾತ್ರ ಹೇಟ್ ಸ್ಪೀಚು, ನನ್ನ ಸಮುದಾಯವನ್ನು ಅದಕ್ಕೆ ಅವರು ಇನ್ನೊಂದು ಮಾತು ಹೇಳ್ತಾರೆ, ಇದು ಜಾತಿ ಆಧಾರಿತ ಡಿಸ್ಕ್ರಿಮಿನೇಷನ್ನಲ್ಲಿ ಬರುತ್ತೆ ಹೇಟ್ ಸ್ಪೀಚ್ ಅನ್ನೋದು. ಅಂದರೆ ಈ ಹೇಟ್ ಸ್ಪೀಚ್ಗೆ ಬಹುಮಟ್ಟಿಗೆ ಅದರ ಮೂಲ ಜಾತಿ ಆಗಿರುತ್ತೆ ಅನ್ನುವ ಮಾತನ್ನು ಅವರು ಹೇಳ್ತಾರೆ. ಅವ್ರು ಹೇಳಿದ ಇನ್ನೂ ಕೆಲವು ಅಬ್ಸರ್ವೇಷನ್ ತಮ್ಮ ಗಮನಕ್ಕೆ ಭಾಳ ಮುಖ್ಯವಾಗಿ ಅವರು ಹೇಳಿದರು.
ಯಾವುದೇ ಸಮುದಾಯದ ವಿರುದ್ಧ ಹೇಟ್ ಸ್ಪೀಚ್ ಮಾಡಕೂಡದು. ದ್ವೇಷ ಭಾಷಣವನ್ನು ಜಾತಿಯ ಕಾರಣಕ್ಕಾಗಿ, ಧರ್ಮದ ಕಾರಣಕ್ಕಾಗಿ, ಕೋಮು ಕಾರಣಕ್ಕಾಗಿ ಮಾಡಕೂಡದು. ಆದರೆ ಇದು ಏನಿದೆ, ಇದು ಯಾವುದ್ರ ಮೇಲೆ ಹಾಗಿದ್ರೆ ಯಾಕೆ ಒಂದು ಸಮಾಜದಲ್ಲಿ ದ್ವೇಷ ಭಾಷಣ ಜಾಸ್ತಿ ಆಗುತ್ತೆ? ಇದಕ್ಕೆ ಜಸ್ಟಿಸ್ ನಾಗರತ್ನ ಅವರೇ ಉತ್ತರವನ್ನು ಕೊಡ್ತಾರೆ. ಅವರು ಹೇಳ್ತಾರೆ, ಇದು ಶಿಕ್ಷಣದ ಮಟ್ಟ, ಬೌದ್ಧಿಕ ಬೆಳವಣಿಗೆ ಮತ್ತು ಸಮಾಜದಲ್ಲಿನ ತಾಳ್ಮೆಯ ಮೇಲೆ ಅವಲಂಬಿಸಿದೆ. ಈ ಮೂಲಕ ಇಡೀ ಒಂದು ಸಮಾಜದಲ್ಲಿರುವ ದೌರ್ಬಲ್ಯವನ್ನು ಅವರು ಎತ್ತಿ ಹಿಡಿತಾರೆ. ಯಾಕೆಂದರೆ ಇದಕ್ಕೆ ಮೂಲಭೂತವಾದ ಕಾರಣ ಬೌದ್ಧಿಕ ಬೆಳವಣಿಗೆ. ಭಾಳಷ್ಟು ದ್ವೇಷ ಭಾಷಣ ಮಾಡೋರಿಗೆ ಬೌದ್ಧಿಕವಾಗಿ ಬೆಳೆದಿರಲ್ಲ. ತಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ, ನೀವೊಂದು ಕಡೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾರೆ, ಇನ್ನೊಂದು ಕಡೆ ಇನ್ನೊಂದು ಜಾತಿಯರನ್ನ ಟಾರ್ಗೆಟ್ ಮಾಡ್ತಾರೆ. ಅವರಿಗೆ ಮೊದಲನೇದಾಗಿ ಬೌದ್ಧಿಕ ಬೆಳವಣಿಗೆ ಇಲ್ಲ ಅನ್ನೋದನ್ನು ಜಸ್ಟಿಸ್ ನಾಗರತ್ನ ಅವರು ಹೇಳ್ತಾರೆ. ಯಾಕೆಂದರೆ ನೀವು ಭಾಳ ಸಹಜವಾಗಿ ಈಗ ನೋಡಿ, ಯುದ್ಧದ ಕಾರ್ಮೋಡ ಇದೆಯಲ್ಲ, ಆ ಯುದ್ಧವನ್ನು ಸಂತೋಷ ಪಡುವಂಥ ವಾತಾವರಣದಲ್ಲಿ, ಅಂದರೆ ಈ ಯುದ್ಧದಲ್ಲಿ ಸಾಯುತ್ತಿರುವವರಿದ್ದಾರಲ್ಲ, ಅವರು ಇನ್ನೊಂದು ಧರ್ಮದವರು ಅನ್ನುವುದಕ್ಕಾಗಿ ಮತ್ತೊಂದು ಧರ್ಮದವನು ಸಂತೋಷ ಪಡುವಂಥದ್ದು. ಇದು ಬೌದ್ಧಿಕ ಬೆಳವಣಿಗೆ ಇದೆಯಲ್ಲ, ಅದು ಬೌದ್ಧಿಕ ಬೆಳವಣಿಗೆ ಆಗದಿರುವ ಕಾರಣಕ್ಕೆ ಇಂಥದ್ದಾಗುತ್ತೆ ಅನ್ನೋದು. ಅದರ ಜೊತೆಗೆ ಸಮಾಜ ಇದೆಯಲ್ಲ, ಯಾವತ್ತೂ ಕೂಡ ಸಮಾಜ ತಾಳ್ಮೆಯ ಮೇಲೆ ಇರಬೇಕು. ತಾಳ್ಮೆ ಇಲ್ಲದಿರುವ ಸಮಾಜ ಇದೆಯಲ್ಲ, ಅದು ತನ್ನಿಂದ ತಾನೇ ಒಳಗೆ ದುರ್ಬಲವಾಗ್ತಾ ನಾಶ ಆಗುತ್ತೆ ಅನ್ನೋದು. ಅದ್ರ ಜೊತೆಗೆ ಅದಕ್ಕೆ ಪರಿಹಾರವನ್ನು ಜಸ್ಟಿಸ್ ನಾಗರತ್ನ ಅವರು ಸೂಚಿಸ್ತಾರೆ. ಒಂದು, ಎಲ್ಲರಲ್ಲಿ ಭ್ರಾತೃತ್ವ ಅನ್ನೋದು ಬಂದರೆ ಆಗ ಈ ಸಮಸ್ಯೆಗಳು ಹೊರಟೋಗ್ತವೆ. ಆದರೆ ಇವತ್ತಿನ ಸಮಾಜದಲ್ಲಿ ಭ್ರಾತೃತ್ವ ಇಲ್ಲ ಅಂತ ಇದೆಲ್ಲ ಹೇಳಿದ ಮೇಲೆ ಈ ಪ್ರಕರಣವನ್ನು ಅವರು ಇದು ಮುಗಿಸುವುದು ಹೇಗೆ ಅನ್ನೋದು ಕೂಡ ಕುತೂಹಲಕರವಾದ್ದು. ಅವರು ಈ ಅರ್ಜಿದಾರರಿಗೆ ಒಂದು ಸಲಹೆಯನ್ನು ರೂಪದಲ್ಲಿ ಸೂಚನೆಯನ್ನು ಕೊಡ್ತಾರೆ. ಅವರು ಏನು ಹೇಳ್ತಾರೆ, ಅವರು ನೀವು ಯಾಕೆ ಹೇಟ್ ಸ್ಪೀಚ್ನಿಂದ ಪ್ರಭಾವಿತರಾಗ್ತೀರಿ? ಫಸ್ಟ್ ಯು ಶುಡ್ ಕಮ್ ಔಟ್ ಫ್ರಮ್ ದ್ಯಾಟ್. ನಿಮಗೆ ಹೇಟ್ ಸ್ಪೀಚ್ ನಿಮ್ಮನ್ನು ದುರ್ಬಲಗೊಳಿಸಲೇಕೂಡದು. ನೀವು ಗಟ್ಟಿಯಾಗಬೇಕು. ಈ ಸಾಮರ್ಥ್ಯವನ್ನು ನೀವು ಬೆಳೆಸ್ಕೋಬೇಕಷ್ಟೇ ಇವತ್ತಿನ ಸಂದರ್ಭದಲ್ಲಿ. ಈ ಸಾಮರ್ಥ್ಯವನ್ನು ಬೆಳೆಸ್ಕೊಂಡ್ರೆ ಆಗ ಬಹುತೇಕ ಸಮಸ್ಯೆಗಳು ಪರಿಹಾರ ಆಗ್ತದೆ. ಅದ್ರ ಜೊತೆಗೆ ಒಂದು ನಿರ್ಲಕ್ಷಿಸುವ ಭಾವ ಕೂಡ ಬೇಕು ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳ್ತಾರೆ. ಅದು ಶುಡ್ ಅದು ನಿರ್ಲಕ್ಷ್ಯ ಮಾಡಿ ಅದನ್ನು ಸೀರಿಯಸ್ಸೇ ತಗೋಬೇಡಿ. ನೀವು ಸೀರಿಯಸ್ಸಾಗಿ ತೆಗೆದುಕೊಳ್ಳದಿದ್ದರೆ ಆಗ ಇಂತಹ ದ್ವೇಷ ಭಾಷಣ ಮಾಡುವವರಿದ್ದಾರೆ, ಅವರು ದುರ್ಬಲರಾಗ್ತಾ ಹೋಗ್ತಾರೆ. ಅವ್ರ ಬಳಿ ಉತ್ತರ ಇರಲ್ಲ. ಒಂದು ಸಲ ದ್ವೇಷ ಭಾಷಣ ಮಾಡ್ತಾರೆ, ಒಂದು ಸಲ ದ್ವೇಷಿಸ್ತಾರೆ, ಒಂದು ಸಲ ನಿಮ್ಮ ಜಾತಿಯನ್ನು ಧರ್ಮವನ್ನು ಅವರು ದ್ವೇಷಿಸ್ತಾರೆ, ಇನ್ನೊಂದು ಹೇಳ್ತಾರೆ. ಅದು ನಿರ್ಲಕ್ಷ್ಯ ಮಾಡಿದರೆ, ನಿರ್ಲಕ್ಷ್ಯ ಮತ್ತು ಮೌನ ಇರುತ್ತಲ್ಲ, ಅದಕ್ಕಿಂತ ದೊಡ್ಡ ಅಸ್ತ್ರ ಬದುಕಲ್ಲಿ ಯಾವುದು? ನೀವು ಕ್ರಿಯೆಗೆ ಪ್ರತಿಕ್ರಿಯೆ ಮಾಡಿದ ತಕ್ಷಣ ಅದು ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ನಿರ್ಲಕ್ಷಿಸುವುದು ಬಹಳ ಮುಖ್ಯವಾದ್ದು. ಸಮಾಜ ಇದನ್ನು ನಿರ್ಲಕ್ಷಿಸುತ್ತಾ ಹೋದರೆ ಆಗ ಪರಿಸ್ಥಿತಿ ಬೇರೆ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಜನ ಇದನ್ನು ಎಂಜಾಯ್ ಮಾಡುವ ಸ್ಥಿತಿ ಬಂದಿದೆ. ಅವರು ಸಂತೋಷ ಪಡುವಂಥ ಮನಸ್ಥಿತಿ ಬೆಳೆಸ್ಕೊಬಿಟ್ಟಿರ್ತಾರೆ. ದ್ಯಾಟ್ ಈಸ್ ಅ ಪ್ರಾಬ್ಲಮ್. ಸೊ ಅದರಿಂದ ಇದು ಒಂದು ದೃಷ್ಟಿಯಿಂದ ಈ ತೀರ್ಪು ಬಹಳ ಮುಖ್ಯವಾದ್ದು ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ. ಈ ದ್ವೇಷವನ್ನು ಕರ್ನಾಟಕ ಸರ್ಕಾರ ಒಂದು ಉತ್ತಮವಾದ ಹೆಜ್ಜೆಯಲ್ಲಿದೆ. ಆದರೆ ಸಮಾಜದ ಒಳಗಡೆ ಇರುವವರಿದಾರಲ್ಲ, ಅವರೇ ಬಹುಮುಖ್ಯವಾದ ಸಮಸ್ಯೆ. ಇಂತಹ 1000 ಪ್ರಕರಣಗಳು ಬಂದರೂ ಈ ಸಮಾಜ ಬದಲಾಗುತ್ತೆ ಅಂತ ನಾನು ನಂಬಿಲ್ಲ. ಬದಲಾವಣೆಗೆ ತೆರೆದುಕೊಳ್ಳುವ ಸ್ಥಿತಿ ಕೂಡ ಇಲ್ಲ ಅನ್ನೋದು. ಆದರೆ ಈ ನಡುವೆ ಈ ಒಂದು ಬ್ರಾಹ್ಮಣ ಸಮುದಾಯದವರೇ ಬ್ರಾಹ್ಮಣರನ್ನು ಟೀಕೆ ಮಾಡ್ತಾರೆ, ಬ್ರಾಹ್ಮಣರನ್ನು ಮಾಡ್ತಾರೆ. ಆಗ ಅವರು ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಜಾತಿಯ ಕಾರಣಕ್ಕಾಗಿ ಬ್ರಾಹ್ಮಣರು ಬೇರೆಯವರನ್ನು ಯಾವ ಮಟ್ಟದಲ್ಲಿ ನೋಡ್ತಾರೆ, ಹೇಗೆ ನೋಡ್ತಾರೆ? ಅವರಿಗೆ ಶ್ರೇಷ್ಠತೆಯ ಭ್ರಮೆಯಲ್ಲಿರುವ ಮೇಲ್ಜಾತಿಗಳಿದೆಯಲ್ಲ, ಅವ್ರಿಗೆ ಶ್ರೇಷ್ಠತೆಯ ಭ್ರಮೆ ಇದೆ, ನಾವು ಮಹಾನ್ ಶ್ರೇಷ್ಠರು ಅಂತ. ಆದ್ದರಿಂದ ಬೇರೆ ಜಾತಿಗಳನ್ನು
ಅವರು ತುಚ್ಛೀಕಾರದಿಂದ ನೋಡ್ತಾರೆ. ಮೊದಲು ಅವರು ಸರಿಯಾಗಬೇಕು. ಅದನ್ನು ಇನ್ನೂ ಸರಳವಾಗಿ ಹೇಳೋದಿದ್ರೆ ಇಂತಹದ್ದು ವಿಚಾರಗಳಲ್ಲಿ ಮೊದಲು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬದಲಾಗಬೇಕು. ನಾವು ಬದಲಾದರೆ ಜಗತ್ತು ಬದಲಾಗುತ್ತೆ. ನಾವು ಬದಲಾಗದೆ ಜಗತ್ತನ್ನು ಬದಲಾಗಬೇಕು ಅಂತ ನಿರೀಕ್ಷೆ ಮಾಡೋದು ಮೂರ್ಖತನ. ಮೊದಲು ಬ್ರಾಹ್ಮಣರು ಬದಲಾಗಬೇಕು. ಬ್ರಾಹ್ಮಣರು ಬದಲಾದ ಮೇಲೆ ಅವರು ಬೇರೆ ಜಾತಿಗಳನ್ನ ಬದಲಾವಣೆ ಆಗಲಿ ಅಂತ ನಿರೀಕ್ಷಿಸಬಹುದೇನೋ. ಆದರೆ ಬ್ರಾಹ್ಮಣರು ಬದಲಾಗದೆ ನಮ್ಮನ್ನು ದ್ವೇಷಿಸಲಾಗ್ತಾ ಇದೆ ಅಂತ ಕೋರ್ಟಿಗೆ ಹೋಗೋದು, ನ್ಯಾಯಾಲಯದ ಮುಂದೆ ಹೋಗೋದು, ಅದು ಮೂರ್ಖತನದ ಪರಮಾವಧಿ. ಈ ಮೂರ್ಖತನಗಳ ನಡುವೆ ಕೂಡ ನಾಗರತ್ನ ಅವರ ಈ ತೀರ್ಪು, ಎಸ್, ಈ ವಿವಾದ ಭಾಳ ಚೆನ್ನಾಗಿದೆ.